ಹಾಯ್ ಜೈ ಶ್ರೀರಾಮ್ ಎಲ್ರಿಗೂ. ಈ ಸ್ಪೆಂಡರನ್ನು ನೋಡಿ, ಇದು ಏನಂದರೆ ಈ ಸ್ಪೆಂಡರು ನಾನೊಂದು ಈ ಕಸ್ಟಮರ್ ಏನು ತಂದಿದ್ದಾರಲ್ಲ ಅವ್ರ ಫ್ರೆಂಡ್ದು ಒಂದು ಗಾಡಿ ಫಸ್ಟ್ ರೆಡಿ ಮಾಡಿಕೊಟ್ಟಿದ್ದೆ. ಅವ್ರು ಆ್ಯಕ್ಚುಲಿ ರೆಫರ್ ಮಾಡಿದಾಗ ಇಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಕಸ್ಟಮರ್ ಬಂದಿದ್ದಾರೆ. ಏನಂತ ಹೇಳಿದ್ರೆ ಇಂಜಿನ್ ಫುಲ್ ಸೌಂಡ್ ಬರ್ತಾಯಿದೆ, ಸ್ಮೋಕ್ ಬರ್ತಾಯಿದೆ, ಮತ್ತು ಪಿಕಪ್ ಇಲ್ಲ ಗಾಡಿ ಎಲ್ಲ ಸ್ವಲ್ಪ ಓವರಾಗಿ ಸೌಂಡ್ ಬರ್ತಾಯಿದೆ, ಮತ್ತು ಮೈಲೇಜ್ ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಂಜಿನ್ ಕೆಲಸ ಆಯಿತು. ಮತ್ತು ಫುಲ್ ಬಿಚ್ಚಿದ್ರೆ ಬೋರ್ ಸೀಸ್ ಆಗಿದೆ, ಕ್ರ್ಯಾಂಕ್ ಶಾಫ್ಟು, ಕ್ಯಾಮ್ ಶಾಫ್ಟು, ಇಂಜಿನ್ ಬೇರಿಂಗ್ಗಳು, ಆಮೇಲೆ ಏನದು ಟೈಮಿಂಗ್ ಚೈನ್ ಕಿಟ್ಟು, ಕ್ಲಚ್ ಅಸೆಂಬ್ಲಿ ಎಲ್ಲನೂ ಅಂದರೆ ಏನೇನು ಬರುತ್ತಲ್ಲ ಇದರಲ್ಲಿ ಇಂಜಿನಲ್ಲಿ ಎಲ್ಲನೂ ಹೋಗಿದೆ. ಮತ್ತು ಒಂದು 3 ಗೇರ್ ವೀಲ್ಗಳು ಎಲ್ಲನೂ ಹೋಗ್ಬಿಟ್ಟಿತ್ತು. ಎಲ್ಲನೂ ನೀಟಾಗೆಲ್ಲ ಚೆಕ್ ಮಾಡಿ ಎಲ್ಲ ಬಿಚ್ಚಿ ಮತ್ತು ಕಸ್ಟಮರ್ಗೆಲ್ಲ ಬಂದ ಮೇಲೆ ಕಸ್ಟಮರ್ಗೆಲ್ಲ ತೋರಿಸಿ, ಸರ್ ನೋಡಿ ಇದು ಎಕ್ಸ್ಟ್ರಾ ಕೆಲಸ ಬಂದುಬಿಟ್ಟಿದೆ. ಇದರಲ್ಲಿ ಏನು ಎಕ್ಸ್ಟ್ರಾ ಕೆಲಸ ಅಂತ ಹೇಳಿದ್ರೆ ಗೇರ್ ವೀಲ್ಗಳೆಲ್ಲ ಏಟು ಬಿದ್ದುಬಿಟ್ಟಿದೆ. ಅದು 3 ಗೇರ್ ವೀಲ್ಗೆ ಏಟು ಬಿದ್ದಿದೆ. ಲಾಸ್ಟ್ ಒಂದು ಸ್ಪೆಂಡರ್ ಬಿಚ್ಚಿದೆ, ಅದಕ್ಕೆ ಎಲ್ಲ ಗೇರ್ ವೀಲ್ಗಳು ಏಟು ಬಿದ್ದಿತ್ತು ಆ ಸ್ಪೆಂಡರ್ ಪ್ಯಾಷನ್ಗೆ. ಸೊ ಈ ಗಾಡೀಲಿ ನೋಡಿ 3 ಗೇರ್ ವೀಲ್ ಮಾತ್ರ ಏಟು ಬಿದ್ದಿದೆ. ಮತ್ತು ಏನಂದ್ರೆ ಶಿಫ್ಟ್ರ್ ಚೆನ್ನಾಗಿದೆ, ಶಿಫ್ಟ್ರದ್ದು ಏನು ಪ್ರಾಬ್ಲಮ್ ಇರಲಿಲ್ಲ. ಮತ್ತು ಕ್ರ್ಯಾಂಕ್ ಶಾಫ್ಟ್ ನೋಡಿ ಎಷ್ಟು ಪ್ಲೇ ಬರ್ತಾಯಿದೆ. ಆ್ಯಕ್ಚುಲಿ ಇದರಲ್ಲಿ ಕ್ರ್ಯಾಂಕ್ ಶಾಫ್ಟ್ ಆಫ್ ಸೆಟ್ಟೇ ಹೋಗಿದೆ ಇದರಲ್ಲಿ. ಹಾಗಾಗಿ ಎಲ್ಲ ಬಿಚ್ಚಿ ಕಸ್ಟಮರ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎಷ್ಟಾಗುತ್ತೆ ಅಂತ ಏನಂತ ಹೇಳಿ ರೆಡಿ ಮಾಡಿ ಆಮೇಲೆ ಕಸ್ಟಮರ್ಗೆ ಹೇಳಿದೆ, ಸರ್ ರೆಡಿ ಮಾಡೋದು ಮುಖ್ಯ ಅಲ್ಲ, ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು, ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರು. ಆಮೇಲೆ ನೋಡಿ ಇದು ಟೈಮಿಂಗ್ ಚೈನ್ ವೀಲ್ದು, ಅದು ಆಯಿಲ್ ಪಂಪ್ ವೀಲ್ ಬರುತ್ತೆ, ಫುಲ್ ಒಳ್ಳೆ ಚೇಂಜ್ ಪ್ಯಾಕೆಟ್ ಸೌದೋಗಿರೋ ಥರ ಸೌದೋಗಿದೆ. ಈ ಥರ ಎಲ್ಲ ಅಷ್ಟೊಂದು ಇದಾಗಿದೆ ಇದರಲ್ಲಿ. ಅಂದರೆ ಟೈಮಿಂಗ್ ಚೇಂಜ್ ಮಾಡಿದಾಗ ಅದೆಲ್ಲ ಯಾವುದು ಚೇಂಜೇ ಮಾಡಿಲ್ಲ ಅದನ್ನು. ಸೊ ಹಂಗಾಗಿ ನೀಟಾಗೆಲ್ಲ ಬಿಚ್ಚಿ ಏನೇನಿತ್ತು ಏನೆಲ್ಲ ಚೆಕ್ ಮಾಡಿ ಎಲ್ಲ ನೀಟಾಗಿ ಆಮೇಲೆ ಕಸ್ಟಮರ್ಗೆ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಲೇತಿಗೆ ಕೊಟ್ಟಿದ್ದೀನಿ. ಲೇತಿಗೆಲ್ಲ ಕೊಟ್ಟು ರೆಡಿ ಮಾಡಿ ಬರಬೇಕು. ಇದು ಬಂದ ಮೇಲೆ ಗಾಡಿ ಎಲ್ಲ ನೀಟಾಗಿ ಯಾವ ಥರ ರೆಡಿ ಆಗುತ್ತೆ, ಯಾವ ಥರ ಗಾಡಿ ಪರ್ಫಾರ್ಮೆನ್ಸ್ ಇರುತ್ತೆ, ಸೌಂಡ್ ಯಾವ ಥರ ಬರುತ್ತೆ ಅನ್ನೋದಕ್ಕೆ ವೀಡಿಯೋ ಕೂಡ ನಿಮಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋಗೆ ಹಾಕ್ತೀನಿ. ಹಾಗೆ ನಿಮ್ಮ ಗಾಡಿ ನನ್ನದು ಇಂಜಿನ್ ಮಾಡಬೇಕು, ಸರ್ವಿಸಿಂಗ್ ಮಾಡಬೇಕು, ಆ ಥರ ಏನೇ ಇದ್ದರೂ ನೀವು ಗಾಡಿ ನನ್ನ ಹತ್ರ ತೊಗೊಬರ್ಬೋದು, ನನಗೆ ಕಾಲ್ ಮಾಡ್ಬೋದು ಈ ನಂಬರ್ಗೆ, ಮೇಲೆ ಕಾಣಿಸೋ ನಂಬರ್ಗೆ. ಹಾಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ನಂಬರ್ ಕೊಟ್ಟಿರ್ತೀನಲ್ಲ, ಫೋನ್ ಮಾಡ್ಕೊಂಬನ್ನಿ. ಲೊಕೇಶನ್ ಬೇಕಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ಇಂಜಿನ್ ರೆಡಿ ಮಾಡ್ಕೊಡೋದು ಮೇನಲ್ಲ, ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಎವ್ರಿ 2000ಗೆ ಕರೆಕ್ಟಾಗಿ ಗಾಡಿ ಸರ್ವಿಸ್ ಮಾಡ್ಕೋಬೇಕು. ಆಮೇಲೆ ಗಾಡಿ ಇಂಜಿನ್ ರೆಡಿ ಮಾಡಿಕೊಟ್ಟಿದ ತಕ್ಷಣ ಫಸ್ಟು 1000 ಕಿಲೋಮೀಟ್ರಿಗೆ ಸರ್ವಿಸಿಂಗ್ ಮಾಡ್ಕೋಬೇಕು. ಅದು 40-50 ಒಳಗಡೆ ಗಾಡಿ ಓಡಿಸ್ಬೇಕು. ಅದಾದಮೇಲೆ ನಾರ್ಮಲಾಗಿ ಓಡಿಸ್ಕೊಂಡು ನಡೀತದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈ ಗ್ಯಾರೇಜ್ ಅಂತ. ಹಾಗೆ ಸ್ಪೆಂಡರ್ ಯಾರ್ದಿದೆ ಅವ್ರಿಗೆ ಆದಷ್ಟು ಈ ರೀಲ್ನ ಶೇರ್ ಮಾಡಿ. ಹಾಗೆ ನೀವು ಸೇವ್ ಮಾಡ್ಕೊಳ್ಳಿ. ಮತ್ತು ಇಂಜಿನಲ್ಲಿ ಏನು ಕೆಲಸ ಬರುತ್ತೆ, ಏನು ಕೆಲಸ ಬರೋಲ್ಲ ಅದು ನಿಮಗೂ ಗೊತ್ತಾಗುತ್ತೆ, ನೀವು ನೋಡ್ಬೋದು. ನೋಡಿ ಈ ವೀಲ್ಗಳೆಲ್ಲ ಹೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಬರಬೇಕಾದ್ರೆ ಕಾಲ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು, ಬಾಯ್.